Okay, model question paper 2 21 math CS 41 model 3 5a question ಇದು. Calculate the coefficient of correlation and obtain the lines of regression for the following data. X y ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಮಾಡಬೇಕು, ಆರ್ ಮತ್ತು ರಿಗ್ರೆಷನ್ ಲೈನ್ಸ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಏನು ಮಾಡೋದು, ಫಸ್ಟ್ ಏನು ಮಾಡಿ, ಟೇಬಲ್ ಮಾಡ್ಕೋಬೇಕು. ಎಕ್ಸ್ ಬರ್ಕೊಳ್ಳಿ, 1 2 3 4 5 6 7 8 9. ವೈ ಬರ್ಕೊಳ್ಳಿ, 9 8 10 12 11 13 14 16 15. Z is equal to x minus y, x square y square z square. ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡಿ, x minus y colon x square y square x minus y whole square. ಈ ಥರ ಟೈಪ್ ಮಾಡ್ಕೋಬೇಕು. ಈಗ ನೋಡಿ, ಶಿಫ್ಟ್ 9 3 ಫಸ್ಟ್ ಎಕ್ಸ್ ಮೈನಸ್ ವೈ ಹೊಡಿಬೇಕು. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಆಲ್ಫಾ ಕೋಲನ್ ಆಲ್ಫಾ ವೈ ಸ್ಕ್ವೇರ್ ಆಲ್ಫಾ ಕೋಲನ್ ಬ್ರಾಕೆಟ್ ಓಪನ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಹೋಲ್ ಸ್ಕ್ವೇರ್. ಕ್ಯಾಲ್ಕುಲೇಟ್. ಈಗ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 9 minus 8. 1 81 64. X value 2, y value 8. X value 2, y value 8. Minus 6 4 64 36. X value 3, y value 10. Minus 7 9 100 49. X value 4, y value 12. Minus 8 16 144 64. X value 5, y value 11. Minus 6 25 121 36. X value 6, y value 13. X value 6, y value 13. Minus 7 36 169 49. X value 7, y value 14. Minus 7 49 186 49. X value 8, y value 60. Minus 8 64 256 64. X value 9,
15 minus 6 81 225 36 ಇದನ್ನ ಆ್ಯಡ್ ಮಾಡಿ ಮೊದಲು ಕ್ಯಾಲ್ಸಿಲಿ minus 8 minus 6 minus 7 minus 8 minus 6 minus 7 minus 7 minus 8 minus 6 minus 63 ನೋಡಿ ಇದನ್ನ ಆ್ಯಡ್ ಮಾಡಿ 64 plus 36 plus 49 plus 64 plus 36 plus 49 plus 49 plus 64 plus 36 447 64 plus 36 plus 49 plus 64 plus 36 plus 49 plus 49 plus 64 plus 36 ಈಗ ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಬೇಕು. ಇದನ್ನ ನೋಡಿ 4 ನೀವೇನು ಮಾಡಿ ಮೋಡ್ 3 ಸ್ಟ್ಯಾಟ್ ಅದರಲ್ಲಿ 2 ವೇರಿಯೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಹೊಡೀರಿ 1 2 3 4 5 6 7 7 8 9 9 8 10 12 11 13 14 16 15 AC shift 1 3 summation 1 x square ಗೆ 285 y square ಬೇಕು ಅಂದರೆ ಶಿಫ್ಟು 1 3 ಸಮೇಷನ್ ಆಫ್ y ಸ್ಕ್ವೇರ್ ಬಂದು 3 1356 ನೋಡಿ ಪ್ರೊಸೀಜರ್ ನಾವು ಇಟ್ಕೊಳ್ಳಿ. ಏನಾದರೂ ಒಂದು ನಂಬರ್ ಏನಾದರೂ ನಾನು ರಾಂಗ್ ಮಾಡಿದರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ, ಸರಿನಾ. 1 3 ಸಮೇಷನ್ ಆಫ್ ಎಕ್ಸ್ ಅಂದರೆ 2. ಕ್ಯಾಲ್ಸಿಯಂ ರಾಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಶಿಫ್ಟು 1 3 ಸಮೇಷನ್ ಆಫ್ ವೈ ಅಂದರೆ 4 108 ಗೊತ್ತಾಗ್ತಿದೆಯಾ. ಇದು ಬೇಕಿದ್ರೆ ಶಿಫ್ಟು ಚೆಕ್ ಮಾಡೋಕ್ಕೆ 1 ಡೇಟಾ ಹೊಡ್ತಿರೋದು, ಇಲ್ಲಿ ಡೇಟಾಗೆ ಹೋಗಿ 2 ಡೇಟಾ ಅದರಲ್ಲಿ ನೋಡಿ 1ಗೆ 9 2ಗೆ 8 3ಗೆ 10 4ಗೆ 12 5ಗೆ 11 6ಗೆ 13 7ಗೆ 14 8ಗೆ 16 9ಗೆ 15 ಕರೆಕ್ಟ್ ಇದೆ. ಇದೇನು ಮಾಡಬೇಕು ಇಷ್ಟ ಆದ ತಕ್ಷಣ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಇಲ್ಲೇ ಮಾಡಿಬಿಡ್ತೀನಿ ನೋಡಿ. ಎಕ್ಸ್ ಬಾರ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಬೈ ಎನ್, ವೈ ಬಾರ್ ಅಂದರೆ ಸಮೇಷನ್ ಆಫ್ ವೈ ಬೈ ಎನ್, ಝೆಡ್ ಬಾರ್ ಅಂದರೆ ಸಮೇಷನ್ ಆಫ್ ಝೆಡ್ ಬೈ ಎನ್. ಇಲ್ಲಿ ಎಕ್ಸ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಅಂದರೆ 45 ಬೈ ಎನ್ ಬಂದು 9 1 2 3 4 5 6 7 8 9. ಈಗ ನೋಡಿ ಶಿಫ್ಟು ಮೋಡು ಇದು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಗ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳೋಣ. ಶಿಫ್ಟು ಮೋಡು 6 ಫಿಕ್ಸಲ್ಲಿ 4 45 9 ಎಷ್ಟು ಬರುತ್ತೆ 5. ನೆಕ್ಸ್ಟ್ ಸಮೇಷನ್ ಆಫ್ ವೈ ಅಂದರೆ 108 ಬೈ 9 108 ಡಿವೈಡ್ ಬೈ 9 ಅಂದರೆ 12. ಇಲ್ಲಿ ಝೆಡ್ ಬಾರ್ ಬಂದು -63 ಬೈ 9 -7. ನೋಡಿ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಆದಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ನೋಡಿ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಅಂದರೆ 285 ಬೈ 9 ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ
285/9 minus 5 square ಮಾಡಿದರೆ ಆನ್ಸರು 20/3 ಅಂದರೆ 6 ಇಲ್ಲಾಂದರೆ ಡೈರೆಕ್ಟ್ 20/3ನೇ ಇರಲಿ. 20/3 ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ 20/3. ಸಿಗ್ಮಾ ಎಕ್ಸ್ ಅಂದರೆ ರೂಟ್ ಆಫ್ 20/3. ಬೇಕಾದರೆ ಇದನ್ನ ಮಾಡಿಕೊಳ್ಳಿ. ರೂಟ್ ಆಫ್ 20/3 ಅಂದರೆ 2.5820. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆದಮೇಲೆ ಸಿಗ್ಮಾ ವೈ ಸ್ಕ್ವೇರ್. ಸಿಗ್ಮಾ ವೈ ಸ್ಕ್ವೇರ್ಗೆ ಸಮೇಷನ್ ಆಫ್ ವೈ ಸ್ಕ್ವೇರ್ ಬೈ ಎನ್ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್. ನೋಡಿ, ಸಮೇಷನ್ ಆಫ್ ವೈ ಸ್ಕ್ವೇರ್ ಬಂದು 1356 ಡಿವೈಡೆಡ್ ಬೈ ಎನ್ ಅಂದರೆ 9, ವೈ ಬಾರ್ ಹೋಲ್ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್. ನಾವು ಮಾಡಿದ್ರೆ 1356 ಡಿವೈಡ್ ಬೈ 9 ಮೈನಸ್ 12 ಸ್ಕ್ವೇರ್ 20/3 ಬರುತ್ತೆ. ಇದು ಸಿಗ್ಮಾ ವೈನೂ ಅಷ್ಟೇ. ಸಿಗ್ಮಾ ವೈ ಅಂದರೆ ರೂಟ್ ಆಫ್ 20/3 ಇಸ್ 2.5820. ಸಿಗ್ಮಾ ಝೆಡ್ ಸ್ಕ್ವೇರ್ ನೆಕ್ಸ್ಟು ಸಮೇಷನ್ ಆಫ್ ಝೆಡ್ ಸ್ಕ್ವೇರ್ ಬೈ ಎನ್ ಮೈನಸ್ ಝೆಡ್ ಬಾರ್ ಹೋಲ್ ಸ್ಕ್ವೇರ್. ಈಗ ಸಮೇಷನ್ ಆಫ್ ಝೆಡ್ ಸ್ಕ್ವೇರ್ ಬೈ ಎನ್ ಅಂದರೆ 447/9 ಮೈನಸ್ ಝೆಡ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ -7 ಹೋಲ್ ಸ್ಕ್ವೇರ್. ಈಗ ನೋಡಿ, 447/9 -7 ಹೋಲ್ ಸ್ಕ್ವೇರ್ 2/3 ಆಗುತ್ತೆ. ಇದು ನೋಡಿ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಫೈಂಡ್ ಮಾಡೋ ಥರ ಸಿಗ್ಮಾ ಝೆಡ್ ಬೇಕಾಗಿಲ್ಲ. ಈಗ ಆರ್ಗೆ ಫಾರ್ಮುಲಾ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಟೈಮ್ಸ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಈಗ ನೋಡಿ, ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಗೊತ್ತು ಎಷ್ಟು, 20/3. ಸಿಗ್ಮಾ ವೈ ಸ್ಕ್ವೇರ್ ಗೊತ್ತು 20/3. 20/3 ಪ್ಲಸ್ 20/3 ಮೈನಸ್ ಸಿಗ್ಮಾ ಝೆಡ್ ಸ್ಕ್ವೇರ್ 2/3 ಡಿವೈಡ್ ಬೈ 2 ಟೈಮ್ಸ್ 2.5820 ಇಂಟು 2.5820. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ನೀವು ನೋಡಿ, 20/3 ಪ್ಲಸ್ 20/3 ಮೈನಸ್ 2/3 divided by 2 into 2.5820 into 2.5820 0.95. ಅರ್ಥ ಆಯ್ತಲ್ವ? ಆರ್ ಸಿಕ್ಕಿದ ಮೇಲೆ ಏನು ಮಾಡಬೇಕು, ರಿಗ್ರೆಷನ್ ಲೈನ್ಸ್. ಈಗ ನೋಡಿ, ಫಸ್ಟು ರಿಗ್ರೆಷನ್ ಇಲ್ಲೇ ಬರೀತೀನಿ. ರಿಗ್ರೆಷನ್ ಲೈನ್ ಆಫ್ y on x, y minus y bar into r sigma y by sigma x into x minus x bar. y minus y bar ಅಂದರೆ 12, r ಬಂದು 0.95, ಸಿಗ್ಮಾ y ಬಂದು 2.5820 divided by 2.5820 x minus x bar ಅಂದರೆ 5. ಈಗ ನೋಡಿ, y minus 12 0.95 into x 0.95 into 4.7. ಈಗ y ಈಸ್ ಈಕ್ವಲ್ ಟು ಏನಾಗುತ್ತೆ, 0.95x ಮೈನಸ್ 4.475 ಮೈನಸ್ 12 ಈ ಕಡೆ ಬಂದರೆ ಪ್ಲಸ್ 12. y ಈಸ್ ಈಕ್ವಲ್ ಟು 0.95x. ಇದನ್ನ ಕ್ಯಾಲ್ಸಿಲ್ ಮಾಡಿ. ಮೈನಸ್ 4.75 ಪ್ಲಸ್ 12 7.25 ಆಗುತ್ತೆ. ಈಗ ರಿಗ್ರೆಷನ್ ಲೈನ್ ಆಫ್ x on y, x minus x bar r sigma x by sigma y into y minus y bar ಅಂತ ಬರ್ಕೋಬೇಕು.
ಈಗ ನೋಡಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ ಎಷ್ಟು 5, ಆರ್ ಅಂದರೆ 0.95, ಸಿಗ್ಮಾ ಎಕ್ಸ್ ಗೊತ್ತು 2.5820, ಸಿಗ್ಮಾ ವೈ ಗೊತ್ತು 2.5820, ವೈ ಮೈನಸ್ ವೈ ಬಾರ್ ಅಂದರೆ 12. ನೋಡಿ ಎಕ್ಸ್ ಮೈನಸ್ 5 ಇದು ಕ್ಯಾನ್ಸಲ್ ಆದರೆ 0.95ಇಂದ ಇದು ಮಲ್ಟಿಪ್ಲೈ ಮಾಡಿ, 0.95 ಇಂಟು ವೈ, 0.95 ಇಂಟು 12 ಎಷ್ಟು ಬರುತ್ತೆ? 11.4. x is equal to 0.95 into y minus 11.4, minus 5 ಈ ಕಡೆ ಬಂದರೆ ಪ್ಲಸ್ 5 ಆಗುತ್ತೆ. minus 6.4 ಆಗುತ್ತೆ. x is equal to 0.95y minus 6.4. ಇದೇ ಆನ್ಸರ್. ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ ಅಂದರೆ ಈ ಥರ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.